ಶಾಂತ ಮಾತುಕತೆಗಳಾದ ಮೇಲೆ ಮತ್ತೊಮ್ಮೆ ಉದ್ವಿಗ್ನತೆ ಜಾಸ್ತಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಕೂಡ ಜಾಸ್ತಿ ಇದೆ. ಭಾರತೀಯ ಹಡಗಿನ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಕಠಿಣ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗಿರುವಾಗ ಇದರ ಮಧ್ಯೆ ಇರಾನ್ ಹಿಂದೆ ಸರಿಯೋದಕ್ಕೂ ರೆಡಿ ಇಲ್ಲ. ಒಮಾನ್ ಕೊಲ್ಲಿಯಲ್ಲಿ ಇರಾನ್ನ ಸರಕು ಸಾಗಣೆ ಹಡಗಿನ ಟೋಸ್ಕಾ ಮೇಲೆ ಯುಎಸ್ ನೌಕಾಪಡೆ ಗುಂಡು ಹಾರಿಸಿ ವಶಪಡಿಸಿಕೊಳ್ಳೋ ಹಂತಕ್ಕೆ ಬಿಕ್ಕಟ್ಟು ತೀವ್ರವಾಗ್ತಾ ಇದೆ. ಶಾಂತಿ ಮಾತುಕತೆಯ ಪ್ರಸ್ತಾಪವನ್ನ ಇರಾನ್ ಕೂಡ ತಿರಸ್ಕಾರ ಮಾಡಿದೆ. ಹಾರ್ಮುಜ್ ಜಲಸಂಧಿಯ ಬಗ್ಗೆ ಈ ರೀತಿ ಜಾಸ್ತಿ ಆಗ್ತಾ ಇರೋ ಉದ್ವಿಗ್ನತೆ ಮಧ್ಯೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾನುವಾರ ಅಧಿಕೃತ ಭೇಟಿಗಾಗಿ ರಿಯಾದ್ಗೆ ಇನ್ವೈಟ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಬಗ್ಗೆ ಹೆಚ್ಚಾಗ್ತಾ ಇರೋ ಬಿಕ್ಕಟ್ಟಿನ ಮಧ್ಯೆ ಭಾರತ ಈಗ ಕಚ್ಚಾ ತೈಲಕ್ಕಾಗಿ ಬೇರೆ ಆಯ್ಕೆಗಳನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಇಂತಹ ಪರಿಸ್ಥಿತಿ ಮಧ್ಯೆ ದೋವಲ್ ಅವರ ಭೇಟಿಯನ್ನ ಅತ್ಯಂತ ಮುಖ್ಯ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ. ಇದು ಜಸ್ಟ್ ಔಪಚಾರಿಕ ಭೇಟಿ ಮಾತ್ರ ಆಗಿರುವುದಿಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಬದಲಾಗ್ತಾ ಇರೋ ಚಲನಶೀಲತೆ ಮಧ್ಯೆ ಭಾರತದ ಪೂರ್ವಭಾವಿ ರಾಜತಾಂತ್ರಿಕ ಕಾರ್ಯತಂತ್ರದ ಸಂಕೇತ ಆಗಿದೆ. ರಿಯಾದ್ನಲ್ಲಿ ನಡೆದ ಸಭೆಗಳು ಇಂಧನ ಭದ್ರತೆ, ಪ್ರಾದೇಶಿಕ ಸ್ಥಿರತೆ ಮತ್ತು ಪರಸ್ಪರ ಸಹಕಾರದಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಜಾಗತಿಕ ಶಕ್ತಿಗಳು ಜಗಳ ಆಡ್ತಾ ಇರೋ ಟೈಮ್ನಲ್ಲಿ ಭಾರತ ತನ್ನನ್ನ ಸಮತೋಲಿತ ಹಾಗೆ ವಿಶ್ವಾಸಾರ್ಹ ಮಧ್ಯವರ್ತಿಯಾಗಿ ಬಿಂಬಿಸಿಕೊಳ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೌದಿ ಅರೇಬಿಯಾದ ಉನ್ನತ ನಾಯಕರ ಜೊತೆ ಅನೇಕ ಪ್ರಮುಖ ಸಭೆಗಳನ್ನು ನಡೆಸಿದ್ದಾರೆ. ಇಂಧನ ಸಚಿವ ಪ್ರಿನ್ಸ್ ಅಬ್ದುಲ್ ಅಜೀಜ್ ಬಿನ್ ಸಲ್ಮಾನ್, ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ ಹಾಗೆ ಅವರ ಪ್ರತಿರೂಪ ಮುಸೈದ್ ಅಲ್ ಐಬಾನ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಭೆ ದ್ವಿಪಕ್ಷೀಯ ಸಂಬಂಧ ಹಾಗೆ ಪ್ರಾದೇಶಿಕ ಸಮಸ್ಯೆಗಳನ್ನು ವಿವರವಾಗಿ ಒಳಗೊಂಡಿದೆ. ಭಾರತೀಯ ರಾಯಭಾರ ಕಚೇರಿ ಈ ಭೇಟಿಯನ್ನ ಕಾರ್ಯತಂತ್ರದ ಮಹತ್ವ ಅಂತ ಹೇಳ್ಕೊಂಡಿದೆ. ಈ ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇರೋ ಟೈಮ್ನಲ್ಲೇ ಈ ಭೇಟಿ ನಡೆದಿದೆ. ಈ ಪ್ರದೇಶವನ್ನ ವಿಶ್ವದ ಅತಿದೊಡ್ಡ ತೈಲ ಪೂರೈಕೆ ಮಾರ್ಗ ಅಂತ ಪರಿಗಣಿಸಲಾಗಿದೆ. ಅಲ್ಲಿನ ಯಾವುದೇ ಅಸ್ಥಿರತೆ ಜಾಗತಿಕ ಮಾರುಕಟ್ಟೆ ಹಾಗೆ ಭಾರತದ ಇಂಧನ ಅಗತ್ಯತೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ಪ್ರದೇಶದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಭಾರತ ತನ್ನ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ದೋವಲ್ ಭೇಟಿಯ ಮುಖ್ಯ ಅಜೆಂಡಾ ಇಂಧನ ಭದ್ರತೆ. ಭಾರತ ಪಶ್ಚಿಮ ಏಷ್ಯಾದಿಂದ ತನ್ನ ತೈಲ ಅಗತ್ಯಗಳಲ್ಲಿ ಹೆಚ್ಚಿನ ಭಾಗವನ್ನು ಪೂರೈಕೆ ಮಾಡುತ್ತೆ. ಹೀಗಾಗಿ ಸೌದಿ ಅರೇಬಿಯಾದಂತಹ ದೇಶಗಳ ಜೊತೆ ನಿಕಟ ಸಹಕಾರ ನಿರ್ಣಾಯಕ ಅನ್ನಿಸಿಕೊಳ್ಳುತ್ತೆ. ಈ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರೋ ಮಿಲಿಟರಿ ಉದ್ವಿಗ್ನತೆ ಮತ್ತು ಕಡಲ ಭದ್ರತೆ ಕೂಡ ಚರ್ಚೆಯ ಪ್ರಮುಖ ವಿಷಯಗಳಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆದರೆ ಅತಿ ದೊಡ್ಡ ಪರಿಣಾಮ ತೈಲ ಬೆಲೆಗಳ ಮೇಲಾಗುತ್ತೆ. ಇದು ಭಾರತದ ಆರ್ಥಿಕತೆ, ಹಣದುಬ್ಬರದ ಮೇಲೂ ಕೂಡ ಒತ್ತಡ ತರುತ್ತೆ. ಕಡಲ ವ್ಯಾಪಾರದ ಮೇಲೂ ಎಫೆಕ್ಟ್ ಮಾಡುತ್ತೆ. ಇದಕ್ಕಾಗಿ ಭಾರತ ಪರ್ಯಾಯ ಇಂಧನ ಮೂಲಗಳು ಹಾಗೆ ಪೂರೈಕೆ ಮಾರ್ಗಗಳ ಮೇಲೆ ಗಮನ ಹರಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.